ಕ್ಯಾಬಿನೆಟ್ ಅಲ್ಲಿ ಎಚ್ ಕೆ ಪಾಟೀಲ್ ಇಲ್ವಾ, ಚೀಫ್ ಮಿನಿಸ್ಟರ್ ಇಲ್ವಾ, ಮುನಿಯಪ್ಪ ಇಲ್ವಾ, ತಿಮ್ಮಾಪುರ ಇಲ್ವಾ? ಹೊಡೀರಿ ಅವ್ರಿಗೂ ಎಕ್ಕಡದಲ್ಲಿ. ಯಾಕೆ ಬಿಟ್ಟಿದ್ದೀರಿ ಅವ್ರಿಗೆ ಹೊಡಿದಂಗೆ? ಲೇ ಅರುಣ ಮತ್ತೆ ಭಾಸ್ಕರ್, ನಿಮ್ಮ ಗೊಡ್ಡ ಬೆದರಿಕೆಗಳ ಎದುರಂತ ಮಕ್ಕಳೆಲ್ಲ ನಾವು. ನೀವು ಎಷ್ಟೇ ತಿಪ್ಪರಲ್ಲ ಹಾಕಂದ್ರು ಬಲಗೈ ಸಮುದಾಯದ ನಾಯಕರನ್ನ ಅಥವಾ ಬಲಗೈ ಸಮುದಾಯದ ಸಚಿವರ ಒಂದು ಕೂದಲು ಕೀಳಕ್ಕೂ ಯೋಗ್ಯತೆ ಇಲ್ಲ. ನೋಡಿ, ಕೊರೆಂಗಾವ್ ಯುದ್ಧ ಆಗಿದ್ದು ಸ್ವಾಭಿಮಾನಕ್ಕೋಸ್ಕರ. ನಾವು ತಿರುಗಿ ಬಿದ್ರೆ ಬಲಗೈ ಸಮುದಾಯದವರು ಸರ್ವನಾಶ ಆಗ್ಬಿಡ್ತೀರಿ ನೀವು. ಅವನ್ ಯಾವನು ಅಲ್ಲಿ ಕೂತ್ಕೊಂಡು ರಕ್ತಪಾತ ಮಾಡ್ತೀನಿ ಅಂತ ಹೇಳ್ತಾನೆ. ನಿಮ್ಮ ಒಂದು ವೈಯಕ್ತಿಕ ರಾಜಕೀಯ ತೆವಲ್ಗೋಸ್ಕರ ಸಮುದಾಯದವ್ರ ರಕ್ತನ ಪಾತ ಮಾಡೋದ್ ಬೇಡ. ಎಲ್ಲಿಗೆ ಬರ್ಬೇಕು ಹೇಳು? ಮೈಸೂರು ಕಡೆ ನೀನೇ ಬರ್ತೀಯೋ, ಬೆಂಗಳೂರು ಕಡೆ ನಾವು ಬರ್ಬೇಕೋ ಫಿಕ್ಸ್ ಮಾಡು. ರೇ ಭಾಸ್ಕರ್ ಮತ್ತೆ ಅರುಣ್, ನೀವಿಬ್ರು ರಾಜಕೀಯವಾಗಿ ಏನಾದ್ರು ನಿಲ್ಲೇಬೇಕು, ಅದರಿಂದ ನಮ್ಗೆ ಏನೋ ಲಾಭ ಆಗುತ್ತೆ ಅನ್ನೋದಾದ್ರೆ ನರಸೀಪುರಕ್ಕೆ ಬಾ, ಮಾದೇವಪುರ ಎದುರು ನಿಂತ್ಕೋ. ಅದೇನ್ ತೊಡೆ ತಡ್ತೀನಿ ಅಂತಿಲ್ಲ, ತಟ್ಟು. ಈ ಅವಿವೇಕಿಗಳಿಗೆ ಬಲಗೈ ಸಮುದಾಯದ ಒಳ ಮೀಸಲಾತಿ ವಿಚಾರದಲ್ಲಿ ಏನ್ ಅನ್ಯಾಯ ಆಗೈತೆ ಅನ್ನೋದನ್ನೇ ಅವ್ರು ಅರ್ಥ ಮಾಡ್ಕೊತಾ ಇಲ್ಲ. ಸಣ್ಣ ಸಮಸ್ಯೆನ ಅರ್ಥ ಮಾಡ್ಕೊಳಕ್ ಆಗದೆ ಇರ್ತಕ್ಕಂಥ ಅವಿವೇಕಿಗಳು ವಲಯರೆಲ್ಲರೂ ಒಳ ಮೀಸಲಾತಿ ವಿರೋಧಿಗಳು ಅಂತ ಹಬ್ಬಿಸ್ತಾ ಇದ್ದಾರೆ, ಸಂವಿಧಾನ ವಿರೋಧಿಗಳು ಅಂತ ಹಬ್ಬಿಸ್ತಾ ಇದ್ದಾರೆ. ವಲಯರು ಯಾರ ಅಪ್ಪನ ಮನೆ ಆಸ್ತಿನೂ ಕಿತ್ಕೊಂಡಿಲ್ಲ, ನಿಮ್ಮ ಹಕ್ಕುಗಳನ್ನೂ ಕಸ್ಕೊಂಡಿಲ್ಲ. ಬಾಬಾ ಸಾಹೇಬರು ನಮ್ಗೆ ಏನು ಅವಕಾಶ ಕೊಟ್ಟಿದ್ರು ಆ ಅವಕಾಶನ ನಾವು ಬಳಸ್ಕೊಂಡಿದೀವಿ ಅಷ್ಟೇ. ವಿನಾಕಾರಣ ನಿಮ್ಮಿಬ್ಬರು ರಾಜಕೀಯ ತೆವಲಿಗೆ ನಮ್ಮ ಸಚಿವರು ಅಥವಾ ನಮ್ಮ ಸಮುದಾಯದ ನಾಯಕರನ್ನ ಪದೇ ಪದೇ ಅವಹೇಳನಕಾರಿಯಾಗಿ ಮಾತಾಡಿ ನಿಲ್ಸೋದಾಗ್ಲಿ ಮಾಡಿದ್ರೆ ಸಿಕ್ಕದ ಕಡೆ ಚಪ್ಪಲಿ ಸೇವೆ ಮಾಡ್ಬೇಕಾಯ್ತದೆ ನಿಮ್ಗೆ. ಹುಷಾರ್. ಇಡೀ ಸಮುದಾಯನ ಬಲಿ ಕೊಡಕ್ ಹೋಗ್ತವ್ರೆ. ದಯಮಾಡಿ ಎಡಗೈ ಸಮುದಾಯದ ಬಂಧುಗಳು ಅರ್ಥ ಮಾಡ್ಕೋಬೇಕು. ಅವ್ರಿಬ್ಬರು ನೀವು ಇವತ್ತು ಸಪೋರ್ಟ್ ಮಾಡಿದ್ರೆ ಮುಂದೊಂದು ದಿನ ಪಶ್ಚಾತ್ತಾಪ ಪಡೋದ್ರಲ್ಲಿ ಎರಡು ಮಾತೇ ಇಲ್ಲ. ಆ ಪಶ್ಚಾತ್ತಾಪ ಪಟ್ಟಾಗ ನಾವೇ ನಿಮ್ಮ ಹತ್ರಕ್ಕೆ ಬರ್ಬೇಕಾಯ್ತದೆ, ನಾವೇ ನಮ್ಮ ಅಣ್ಣ ತಮ್ಮದಿರೋ ಒಂದು ಸಪೋರ್ಟ್ ಮಾಡ್ಬೇಕಾಯ್ತದೆ. 17% ವರದಿನ ಸುಪ್ರೀಂ ಕೋರ್ಟು ತಡೆ ಕೊಟ್ಟ ಮೇಲೆ ನೀವು 15% ಹೆಂಗಪ್ಪ ಇಂಪ್ಲಿಮೆಂಟ್ ಮಾಡು ಅಂತ ಹೇಳ್ತೀರಿ? ನೀವು ಹೇಳ್ದಂಗೆ ಕೂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ 6-5-4 ಕೊಟ್ಬಿಡಿ, 6-6-3 ಕೊಟ್ಬಿಡಿ, 5-5-5 ಕೊಟ್ಬಿಡಿ ಅಂತಂದರೆ ನಿಮ್ಮ ಅಪ್ಪನ ಮನೆ ಆಸ್ತಿನ ಅದು? ಇಲ್ಲಿರೋರು ವಲಯರು ಮತ್ತು ಮಾದಿಗರು ಅಷ್ಟೇ ಅಲ್ಲ ಕಣಪ್ಪ, 101 ಜಾತಿ ಇರೋದು. ಅವರು ಉಂಡವರು ಉಣ್ದೇ ಇರೋರು ಬಿಟ್ಕೊಡಿ ಅಂತ ಹೇಳೋರಲ್ಲ ನಾಗಮೋಹನ್ ದಾಸು. ಅಲೆಮಾರಿಗಳು ಎಲ್ಲಿದ್ರು? ಏನು ಭಾಳ ತಿಂದುಬಿಟ್ಟವ್ರು ಅವರು? ನಿಮಗೆ ಅಷ್ಟು ಏನಾದರೂ ಸಾಮಾಜಿಕವಾಗಿ ಹಿಂದುಳಿದ್ರವರು ಕೊಡಲೇಬೇಕು ಅನ್ನೋದಾದರೆ ಮೊದಲನೇ ಪ್ರಾತಿನಿಧ್ಯ ಅಲೆಮಾರಿಗಳು ಕೊಡ್ರಿ. ಅಷ್ಟು ಸೌಜನ್ಯ ಇಲ್ವೋ ನಿಮಗೆ? ಅವ್ರ ಪರವಾಗಿ ಎಲ್ಲಾದರೂ ಹೋರಾಟ ಮಾಡಿದ್ರೆ ನೀವು? ನಮಗೆ ಚಪ್ಪಲಿ ಎತ್ಕೊಂಡು ಸಾವರ್ತಿ ಮಾಡೋದು ಗೊತ್ತಿಲ್ಲ ಅಂತ ಅನ್ಕೋಬೇಡಿ. ನಾವು ಅಂಬೇಡ್ಕರ್ ಸಂಸ್ಕೃತಿಯಲ್ಲಿ ಬೆಳೆದಿರ್ತಕ್ಕಂಥವ್ರು ಪೆನ್ ಹಿಡ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಸಮುದಾಯದ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಪೆನ್ನು ಹಿಡಿತೀವಿ ಒಂದು ಕೈಲಿ, ಇನ್ನೊಂದು ಕಡೆ ಬೇರೆನೂ ಹಿಡ್ಕೊಂಡು ನಾವಿಲ್ಲೆಲ್ಲಿ ಫೋಟೋಗಳು ಹೊಡೆಯೋಂಥ ಸಂಸ್ಕೃತಿ ಇಲ್ಲ ನಮ್ಮದು. ನೇರ ಬ್ಯಾಟಲ್ ಫೀಲ್ಡಲ್ಲೇ ಆಹ್ವಾನ ಮಾಡ್ತಾ ಇದ್ದೀವಿ ನಿಮ್ಮನ್ನ, ಅಲ್ಲೇ ಬಂದು ಚಪ್ಪಲಿಲಿ ಸೇವೆ ಮಾಡ್ಬೇಕಾಯ್ತದೆ. ಹುಷಾರ್. ನೋಡಿ, ಮಾದೇವಪ್ಪನವ್ರನ್ನ ಮನೆಯಾಳು ಮಾದೇವಪ್ಪ ಅಂತ ಈ ಅರುಣ್ ಮತ್ತೆ ಭಾಸ್ಕರ್ ಅವರು ಹೇಳ್ತಾರೆ. ನಾನು ಇಷ್ಟು ದಿನ ಅವ್ರಿಬ್ರಿಗೂ ಗೌರವ ಕೊಟ್ಟು ಮಾತಾಡ್ತಾ ಇದ್ದೆ, ಭಾಸ್ಕರ್ ಅವರೇ ಅರುಣ್ ಅವರೇ ಅಂತ ಮಾತಾಡ್ತಾ ಇದ್ದೆ. ಅವ್ರಿಗೆ ಮೇ ಬಿ ಗೌರವ ತಗೊಳ್ಳೋಂಥ ಯೋಗ್ಯತೆ ಇಲ್ಲ ಅನ್ಸುತ್ತೆ. ಅದಕ್ಕೋಸ್ಕರ ಗೌರವ ಕೊಡೋ ಅವಶ್ಯಕತೆ ನಾನು ಇಲ್ಲ ಅಂತ ಅಂದ್ಬಿಟ್ಟು ಇವತ್ತು ನೇರವಾಗಿ ಮಾತಾಡ್ತಾ ಇದ್ದೀನಿ. ಲೇ ಭಾಸ್ಕರ, ಅರುಣ್, ನೀವಿಬ್ಬರು ಮಾದೇವಪ್ಪವ್ರನ್ನ ನೇರವಾಗಿ ಬಲಗೈ ಸಮುದಾಯದವ್ರನ್ನ ಮನೆಯಾಳು ಮಾದೇವಪ್ಪ ಅಂತ ಹೇಳ್ತಾ ಇದ್ರಲ್ಲಪ್ಪ. ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಕೆಲಸ ಮಾಡಿದವರು ಮನೆಯಾಳರಾದ್ಮೇಲೆ ಮುನಿಯಪ್ಪನು ತಿಮ್ಮಾಪುರನು ಅವೈಜ್ಞಾನಿಕವಾಗಿರೋಂಥ ನಾಗಮೋಹನ್ ದಾಸ್ ವರದಿನ ಯಥಾವತ್ತಾಗಿ ಜಾರಿ ಮಾಡಿ ಅಂತ ಹೇಳ್ತಾವ್ರಲ್ಲ, ನಮಗೆ ಅವ್ರನ್ನ ತಿಮ್ಮಾಪುರನು ಅಥವಾ ಮುನಿಯಪ್ಪನು ಮನೆಯಾಳರು ಅಂತ ಹೇಳೋದೇನು ದೊಡ್ಡದೇನಲ್ಲ. ನಾವು ಆ ಸಂಸ್ಕೃತಿಲಿ ಇರೋರಲ್ಲ. ನೀವು ಕೇವಲ ಬರೀ ಫೋಟೋಗಳಿಗೆ ಬಲಗೈ ಸಮುದಾಯದ ನಾಯಕರುಗಳಿಗೆ ಚಪ್ಪಲಿ ಹೊಡಿತಾ ಇದ್ದೀರಿ. ನಾವು ತಿರುಗಿ ಬಿದ್ದರೆ ಫೋಟೋಗಳು ಹೊಡೆಯಲ್ಲ. ಏನು ನಾಲಿಗೆಗೆ ಎಲ್ಬಿಲ್ಲ ಅಂತ ಇಷ್ಟ ಬಂದಂಗೆ ಮಾತಾಡ್ತಾ ಇದ್ದೀರಪ್ಪ ಭಾಸ್ಕರ. ನಿನಗೆ ತಾಕತ್ತಿದ್ರೆ ಅವನು ಯಾವನು ಅಲ್ಲಿ ಕೂತ್ಕೊಂಡು ರಕ್ತಪಾತ ಮಾಡ್ತೀನಿ ಅಂತ ಹೇಳ್ತಾನೆ. ಸಮುದಾಯಕ್ಕೋಸ್ಕರ ಅಥವಾ ನಿಮ್ಮ ಒಂದು ವೈಯಕ್ತಿಕ ರಾಜಕೀಯ ತೆವಲ್ಗೋಸ್ಕರ ಸಮುದಾಯದವ್ರ ರಕ್ತನ ಪಾತ ಮಾಡೋದು ಬೇಡ. ನಿನಗೆ ಸಮುದಾಯದ ಇಚ್ಛೆ ಇದ್ದರೆ ಬಾ, ಫಿಕ್ಸ್ ಮಾಡು, ಡೇಟ್ ಫಿಕ್ಸ್ ಮಾಡು, ಪ್ಲೇಸ್ ಫಿಕ್ಸ್ ಮಾಡು, ಟೈಮ್ ಫಿಕ್ಸ್ ಮಾಡು. ಎಲ್ಲಿಗೆ ಬರ್ಬೇಕು ಹೇಳು? ಮೈಸೂರು ಕಡೆ ನೀನೇ ಬರ್ತೀಯೋ ಅಥವಾ ಬೆಂಗಳೂರು ಕಡೆ ನಾವು ಬರ್ಬೇಕೋ ಫಿಕ್ಸ್ ಮಾಡು. ನೋಡಿ, ಕೊರೆಂಗಾವ್ ಯುದ್ಧ ಆಗಿದ್ದು ಸ್ವಾಭಿಮಾನಕ್ಕೋಸ್ಕರ. ಅವತ್ತು ಸ್ವಾಭಿಮಾನಕ್ಕೆ ಸಂಘರ್ಷ ನಡೀತು. ಅದೇ ಥರ ಇವತ್ತು ನಡೀತೈತೆ. ಇಸ್ರೇಲ್ ಮತ್ತು ಇರಾನ್ ಮಧ್ಯ ಅವ್ರ ಪ್ರತಿಷ್ಠೆಗೋಸ್ಕರ ಯುದ್ಧ ನಡೀತೈತೆ. ಆ ಥರ ನೀನು ಪದೇ ಪದೇ ಬಲಗೈ ಸಮುದಾಯದ ನಾಯಕರನ್ನ ಕೆಣಕ್ತಾ ಇದ್ರೆ, ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ರೆ, ಚಪ್ಪಲಿ ಹೊಡೆ ಥರ ಮಾಡ್ತಾ ಇದ್ರಿ ನೀವು. ನಾವು ತಿರುಗಿ ಬಿದ್ದರೆ ಬಲಗೈ ಸಮುದಾಯದವರು ಸರ್ವನಾಶ ಆಗ್ಬಿಡ್ತೀರಿ ನೀವು. ನಾವು ಇಷ್ಟು ದಿನ ಹೆಂಗೆ ತಾಳ್ಮೆ ಕಳ್ಕೊಳ್ಳದೆ ಸರ್ಕಾರದ ಒಂದು ಡಿಸಿಷನ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ, ಅದೇ ಥರ 27ನೇ ತಾರೀಕು ತನಕನೂ ವೆಯ್ಟ್ ಮಾಡ್ತೀವಿ. ನೀವು ಯಾರೇ ಏನೇ ತಿಪ್ಪರಲಾಗ ಹಾಕಿದ್ರೂ ನಮ್ಮ ಸಚಿವರಾಗಲಿ ನಮ್ಮ ಸಮುದಾಯದ ನಾಯಕರುಗಳಾಗಲಿ ಯಾವತ್ತೂ ತಾಳ್ಮೆ ಕಳ್ಕೊಂಡು ಕೆಲಸ ಮಾಡಿಲ್ಲ. ಸಂವಿಧಾನ
ಕಾನೂನಾತ್ಮಕವಾಗಿ ಏನು ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಅದೇ ಥರ ಇವತ್ತು ಮಾದೇವಪ್ಪನವರು ಪ್ರಿಯಾಂಕರ್ಗೆ ಮತ್ತು ಪರಮೇಶ್ವರ್ ಅವರು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಲೇಯ್ ಅರುಣ ಮತ್ತು ಭಾಸ್ಕರ್, ನಿಮ್ಮ ಗೊಡ್ಡ ಬೆದರಿಕೆಗಳ ಎದುರಂಥ ಮಕ್ಕಳೆಲ್ಲ ನಾವು. ನೀವು ಎಷ್ಟೇ ತಿಪ್ಪರಲ್ಲ ಹಾಕಂದ್ರು ಬಲಗೈ ಸಮುದಾಯದ ನಾಯಕರನ್ನ ಅಥವಾ ಬಲಗೈ ಸಮುದಾಯ ಸಚಿವರ ಒಂದು ಕೂದಲು ಕೀಳೋಕ್ಕೂ ಯೋಗ್ಯತೆ ಇಲ್ಲ ಅಂತ ಈ ಮೂಲಕ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. 27ಕ್ಕೆ ಸರ್ ಈಗ ಡಿಸಿಷನ್ನು ಮುಂದಕ್ಕೆ ಹೋಗೈತೆ ನೋಡಿ. ಇಲ್ಲಿ ಬಂದು ಮಾತಾಡ್ತಾವ್ರಲ್ಲ ಒಳ ಮೀಸಲಾತಿ ವಿಚಾರವಾಗಿ, ಈ ಅವಿವೇಕಿಗಳಿಗೆ ಬಲಗೈ ಸಮುದಾಯದ ಒಳ ಮೀಸಲಾತಿ ವಿಚಾರದಲ್ಲಿ ಏನು ಅನ್ಯಾಯ ಆಗೈತೆ ಅನ್ನೋದನ್ನೇ ಅವ್ರು ಅರ್ಥ ಮಾಡ್ಕೊತಾ ಇಲ್ಲ. ನಾವು ಹೋರಾಟ ಮಾಡಿದ್ದೇನು, ಒಳ ಮೀಸಲಾತಿ ಜಾರಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ಏನು ಈಗ ಕೆಲವೊಂದು ನೋಟಿಫಿಕೇಷನ್ಗಳಾಗಿತ್ತು, ಅದರಲ್ಲಿ ರೋಸ್ಟರ್ ಸಿಸ್ಟಮ್ಮು ಸರಿಪಡಿಸ್ಬೇಕು, ಅನ್ಯಾಯ ಆಗೈತೆ. ಮತ್ತು ಒಂದೇ ಹುದ್ದೆ ಕಾಲ ಆದಾಗ ನೀವು ಹೆಂಗೆ ಒಂದು ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಟ್ಟಿದ್ರಿ, ಯಾವ ಮಾನದಂಡ ಇಟ್ಕೊಂಡು ಕೊಟ್ಟಿದ್ರಿ ಅಂತ ನಾವು ಪ್ರಶ್ನೆ ಮಾಡಿದ್ವು. ಇದಕ್ಕೆ ಈ ಒಂದು ಸಣ್ಣ ಸಮಸ್ಯೆನ ಅರ್ಥ ಮಾಡ್ಕೊಳಕ್ಕಾಗದೇ ಇರ್ತಕ್ಕಂಥ ಅವಿವೇಕಿಗಳು ವಲಯರೆಲ್ಲರೂ ಒಳ ಮೀಸಲಾತಿ ವಿರೋಧಿಗಳು ಅಂತ ಹಬ್ಬಿಸ್ತಾ ಇದ್ದಾರೆ, ಸಂವಿಧಾನ ವಿರೋಧಿಗಳು ಅಂತ ಹಬ್ಬಿಸ್ತಾ ಇದ್ದಾರೆ. ಫಸ್ಟು ಸಮಸ್ಯೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ರಿ. ನಾವು ಯಾರ ವಿರೋಧಿಗಳು ಅಲ್ಲ. ವಲಯರು ಯಾರ ಅಪ್ಪನ ಮನೆ ಆಸ್ತಿನೂ ಕಿತ್ಕೊಂಡಿಲ್ಲ, ನಿಮ್ಮ ಹಕ್ಕುಗಳನ್ನೂ ಕಸ್ಕೊಂಡಿಲ್ಲ. ಬಾಬಾ ಸಾಹೇಬರು ನಮಗೇನು ಅವಕಾಶ ಕೊಟ್ಟಿದ್ರು ಆ ಅವಕಾಶನ ನಾವು ಬಳಸ್ಕೊಂಡಿದ್ದೀವಿ ಅಷ್ಟೇ. ಪದೇ ಪದೇ ಹೇಳ್ತಾ ಇದ್ದೀವಿ, ನಮ್ಮ ಆತ್ಮಗೌರವಕ್ಕೆ ಚ್ಯುತಿ ಥರ ಅಂತ ಕೆಲಸಗಳು ಮಾಡ್ತಾಯಿದ್ರಿ, ನಮ್ಮ ಸಮುದಾಯದ ನಾಯಕರುಗಳ ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದೀರಿ. ನಾವು ಕೇಳಿದ್ದು ಸರ್, ಒಳ ಮೀಸಲಾತಿ ವಿಚಾರದಲ್ಲಿ ನಾಗಮೋಹನ್ ದಾಸ್ ವರದಿ ಇರೋಂಥದ್ದು 17%ಗೆ ಅವ್ರು ಹಂಚಿಕೆ ಮಾಡಿರೋದು 6, 6, 5 ಅಂತ ABC ಪ್ರವರ್ಗೆ ಕ್ರಮೇಣ 6, 6, 5ಕ್ಕೆ ಮಾಡಿರೋಂಥದ್ದು. ಈಗ ಸುಪ್ರೀಂ ಕೋರ್ಟು ಅಥವಾ ಹೈಕೋರ್ಟು ಈಗ 17%ಗೆ 56% ಏನು ಇನ್ಕ್ರೀಸ್ ಆಗೈತೆ ಅದಕ್ಕೆ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟೈತೆ. 17% ವರದಿನ ಸುಪ್ರೀಂ ಕೋರ್ಟು ತಡೆ ಕೊಟ್ಟ ಮೇಲೆ ನೀವು 15% ಹೆಂಗಪ್ಪ ಇಂಪ್ಲಿಮೆಂಟ್ ಮಾಡು ಅಂತ ಹೇಳ್ತೀರಿ? ನೀವು ಹೇಳ್ದಂಗೆ ಕೂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ 6, 5, 4 ಕೊಟ್ಬಿಡಿ, 6, 6, 3 ಕೊಟ್ಬಿಡಿ, 5, 5, 5 ಕೊಟ್ಬಿಡಿ ಅಂತಂದರೆ ನಿಮ್ಮ ಅಪ್ಪನ ಮನೆ ಆಸ್ತಿನ ಅದು? ಇಲ್ಲಿರೋರು ವಲಯರು ಮತ್ತು ಮಾದಿಗರು ಅಷ್ಟೇ ಅಲ್ಲ ಕಣಪ್ಪ, 101 ಜಾತಿ ಇರೋದು. ನಿನಗೊಬ್ಬನಿಗೆ ನೀನು ಸ್ವಾರ್ಥವಾಗಿ ಯೋಚನೆ ಮಾಡೋದಾದರೆ 101 ಜನ ಕಮ್ಯುನಿಟಿಯವ್ರು ಏನು ಮಾಡಬೇಕು? ನಿನಗೆ ಅಷ್ಟು ಕಾಳಜಿ ಇದ್ದು ಅವರು ಉಂಡವರು ಉಣ್ದೇ ಇರೋರು ಬಿಟ್ಕೊಡಿ ಅಂತ ಹೇಳೋರಲ್ಲ ನಾಗಮೋಹನ್ ದಾಸು. ಅಲೆಮಾರಿಗಳು ಎಲ್ಲಿದ್ದರು? ಏನು ಭಾಳ ತಿಂದುಬಿಟ್ಟವ್ರು ಅವರು? ನಿಮಗೆ ಅಷ್ಟು ಏನಾದರೂ ಸಾಮಾಜಿಕವಾಗಿ ಹಿಂದುಳಿದ್ರವರು ಕೊಡಲೇಬೇಕು ಅನ್ನೋದಾದರೆ ಮೊದಲೇ ಪ್ರಾತಿನಿಧ್ಯ ಅಲೆಮಾರಿಗಳು ಕೊಡ್ರಿ. ಅಷ್ಟು ಸೌಜನ್ಯ ಇಲ್ಲೋ ನಿಮಗೆ? ಅವ್ರ ಪರವಾಗಿ ಎಲ್ಲಾದರೂ ಹೋರಾಟ ಮಾಡಿದ್ದೀರಿ ನೀವು? ಸ್ವಾರ್ಥವಾಗಿ ಯೋಚನೆ ಮಾಡೋದನ್ನ ಬಿಟ್ಟು ಫಸ್ಟು ಏನು ಒಳ ಮೀಸಲಾತಿ ವಿಚಾರದಲ್ಲಿ ನಾವು ಜಾರಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಒಳಗಡೆ ಸಮಸ್ಯೆ ಏನಾಗಿತ್ತು ಅದನ್ನು ಸರಿಪಡಿಸಿ ಆಮೇಲೆ ಅದನ್ನು ಜಾರಿ ಮಾಡಿ ಅಂತ ಒತ್ತಾಯ ಮಾಡ್ತೀವಿ. ಒಂದು ಎಕ್ಸಾಂಪಲ್ ಹೇಳೋದಾದರೆ, ಎಲ್ಲ ವಿಚಾರದಲ್ಲೂ ರಾಜಕೀಯವಾಗಿ ಸಾಮಾಜಿಕವಾಗಿ ನೀವು ಎಲ್ಲೇ ನೋಡಿ, ಅವರು ನಮ್ಮ ಮೈಸೂರು ಭಾಗದಲ್ಲಾಗಲಿ ಅಥವಾ ಇಲ್ಲಿ ಚಾಮರಾಜನಗರ ಭಾಗದಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ. ಅವರು ಎಲ್ಲೇ ದೌರ್ಜನ್ಯಗಳು ನಡೆದ್ರೂ ನಾವೇ ಅವ್ರ ಪರವಾಗಿ ನಿಲ್ತಾ ಇದ್ದವರು. ಇವತ್ತು ಅವ್ರು ಯಾರೋ ಇಬ್ಬರು ರಾಜಕೀಯ ಒಂದು ತೆವಲಿಗೆ ಇಡೀ ಸಮುದಾಯನ ಬಲಿ ಕೊಡೋಕ್ಕೆ ಹೋಗ್ತವ್ರೆ. ಮತ್ತು ಕ್ಯಾಬಿನೆಟಲ್ಲೂ ನೋಡಿ ನೀವು, ಒಂದು ವಿಚಾರ ಚರ್ಚೆ ಆದಮೇಲೆ ಅದು ಗೌಪ್ಯವಾಗಿ ಕಾಪಾಡಬೇಕು ಅಂತ ಹೇಳ್ತಾರೆ. ವಿನಾಕಾರಣ ಈ ಗೌಪ್ಯವಾಗಿರ್ತಕ್ಕಂಥ ವಿಚಾರಗಳನ್ನ ಆಚೆ ಬಂದು ಭಾಸ್ಕರ್ಗೂ ಅರುಣ್ಗೂ ಹೇಳ್ತವ್ರಲ್ಲ, ಇದು ಯಾವ ಇಡಿಯಟ್ಸ್ಗಳು ಹೇಳ್ತಾ ಇರೋದು ಅವ್ರಿಗೆ? ಯಾವ ಇಡಿಯಟ್ಸ್ಗೆ ಹೇಳ್ತಾ ಇರೋದು? ಈಗ ಮೊದಲೆಲ್ಲ ಪರಿಶಿಷ್ಟ ಜಾತಿ ಅಂತ ಇತ್ತು, ಎಲ್ಲ ಸಚಿವರು ಇರ್ತಾಯಿದ್ರು. ಈಗ ಎಡ ಬಲ ಅಂತ ಆದಮೇಲೆ ನಮ್ಮ ಸಚಿವರು ನಮ್ಮ ಪರವಾಗಿ ಕೆಲಸ ಮಾಡಲೇಬೇಕಾಯ್ತದೆ, ಅವ್ರ ಸಚಿವರು ಹಂಗೆ ಅವ್ರ ಪರವಾಗಿ ಕೆಲಸ ಮಾಡಬೇಕಾಯ್ತದೆ. ಅದನ್ನ ಈಗ ನಮ್ಮ ಸಚಿವರ ವಿರುದ್ಧ ನಾವು ಅಷ್ಟೆಲ್ಲ ಘೋಷಣೆಗಳನ್ನ ಕೂಗಿ ಅವ್ರ ವಿರುದ್ಧ ಅಷ್ಟೆಲ್ಲ ಮಾಡಿದ್ರೂ ಕಾನೂನು ಸಂವಿಧಾನ ಬಿಟ್ಟು ಆಚೆ ಬಂದು ನಾವು ಕೆಲಸ ಮಾಡೋಕ್ಕಾಗಲ್ಲ ಅಂತ ನೇರವಾಗಿ ಪ್ರೆಸ್ಸಲ್ಲಿ ನಮ್ಮ ನಾಯಕರು ಹೇಳ್ತಾರೆ. ಯಾರಿಗೂ ನಾವು ತಾರತಮ್ಯ ಮಾಡಲ್ಲ, 101 ಜಾತಿಗೂ ನಾವು ನ್ಯಾಯ ದೊರಕಿಸೋಂಥ ಕೆಲಸ ಮಾಡ್ತೀವಿ ಅಂದ್ಬಿಟ್ಟು ಮಾದೇವಪ್ಪನವರು ನೇರವಾಗಿ ಹೇಳ್ತಾರೆ. ಆದರೆ ಮುನಿಯಪ್ಪ ತಿಮ್ಮಾಪುರ ಅವ್ರು ಇಬ್ಬರು ಬಂದು ಆ ಕಾನ್ಫಿಡೆನ್ಷಿಯಲ್ ವಿಚಾರನ ಪಕ್ಕದಲ್ಲಿ ಭಾಸ್ಕರ್ನ ಕೂರಿಸ್ಕೊಂಡು ಪ್ರೆಸ್ ಮೀಟಲ್ಲಿ ನೀನು ಆಡ್ದಂಗೆ ಆಡು, ನಾನು ಮಾಡ್ದಂಗೆ ಮಾಡ್ತೀನಿ ಅಂತ ಅಂದ್ಕೊಂಡು ಈ ಗೌಪ್ಯತೆ ವಿಚಾರಗಳನ್ನ ಬಿಟ್ಕೊಂಡು ಓಡಾಡ್ತಾವ್ರಲ್ಲ, ಇದೇನು ರೀ ಮುನಿಯಪ್ಪ ಮತ್ತು ತಿಮ್ಮಾಪುರ, ನಿಮ್ಮಿಬ್ಬರಿಗೂ ಸಚಿವರಾಗ ಯೋಗ್ಯತೆಯೇ ಇಲ್ಲ ಅನಿಸುತ್ತೆ. ಒಂದು ಕಾನ್ಫಿಡೆನ್ಷಿಯಲ್ ವಿಚಾರನ ನೀವು ಆಚೆ ಬಂದು ಸಮುದಾಯದ ನಾಯಕರುಗಳನ್ನ ಜೊತೆಲಿ ಕೂರಿಸ್ಕೊಂಡು ಪ್ರೆಸ್ ಮೀಟ್ ಮಾಡ್ಕೊಂಡು ಎತ್ಕಟ್ತೀರಿ ಅಂತಂದರೆ ನೀವು ಒಂದು ಜಾತಿ ಪರವಾಗಿ ಕೆಲಸ ಮಾಡೋಕ್ಕೆ ಹೋಗಿ ಕೂತಿದ್ದೀರಲ್ಲಿ. ಇದೇನೇ ನೀವು ಸಚಿವರಾಗಿ ತಗೊಂಡಿರೋದು? ಓಲಿ ಕ್ಯಾಬಿನೆಟಲ್ಲಿ ಮಾದೇವಪ್ಪ ಪ್ರಿಯಾಂಕರ್ಗೆ ಪರಮೇಶ್ವರ್ ಅವರು ಒಳ ಮೀಸಲಾತಿನ ವಿರೋಧ ಮಾಡ್ತಾರೆ ಅಂತ ಹೇಳ್ತವ್ರಲ್ಲ, ಇದನ್ನ ಆಚೆ ಬಂದು ಹೇಳ್ದವ್ರು ಯಾರು? ಒಂದು ಮತ್ತು ಕ್ಯಾಬಿನೆಟಲ್ಲಿ HK ಪಾಟೀಲ್ರು ಇಲ್ವಾ? ಚೀಫ್ ಮಿನಿಸ್ಟರ್ ಇಲ್ವಾ? ಮುನಿಯಪ್ಪ ಇಲ್ವಾ? ತಿಮ್ಮಾಪುರ ಇಲ್ವಾ? ಹೊಡೀರಿ ಅವ್ರಿಗೂ ಎಕ್ಕಡದಲ್ಲಿ ಯಾಕೆ ಬಿಟ್ಟಿದ್ದೀರಿ ಅವ್ರಿಗೆ ಹೊಡಿದಂಗೆ? ಮತ್ತು ಮುನಿಯಪ್ಪನು ತಿಮ್ಮಾಪುರನೇನು ಗೆಣಸ್ಕೇಳಕ್ಕೆ ಕೂತವ್ರ ಸಚಿವ ಸಂಪುಟದಲ್ಲಿ? ಏನು ಮಾತಾಡೋಕೆ ಅರ್ಹತೆ ಇಲ್ವೇನ್ರಿ ಅವ್ರಿಗೆ? ತಾಕತ್ತಿಲ್ವ ಅವ್ರಿಗೆ? ಕೇಳಿ ಅವ್ರನ್ನ ಹೊಡೀರಿ ಚಪ್ಲಿಲಿ ಅವ್ರಿಗೆ.
ನಿಮ್ಮ ಸಮುದಾಯದ ಸಚಿವರು ಹೊಡಿರಪ್ಪ ಚಪ್ಪಲಿಲಿ. ವಿನಾಕಾರಣ ಇದೇ ಲಾಸ್ಟು. ಪದೇ ಪದೇ ಹೇಳ್ತಾ ಇದ್ದೀವಿ, ನಮ್ಮ ಸಮುದಾಯದ ಸ್ವಾಭಿಮಾನಕ್ಕೆ ಧಕ್ಕೆ ಆಗೋ ಥರ ನೀವು ಪದೇ ಪದೇ ನಡ್ಕೊಂಡ್ರೆ ಇಲ್ಲೆಲ್ಲ ಸಿಕ್ಕದ ಕಡೆ ಚಪ್ಪಲಿ ಸೇವೆ ಮಾಡ್ಬೇಕಾಯ್ತದೆ. ಮತ್ತು ಯಾರು ಹಂಗೆ ಮಾಡ್ತಾಯಿದ್ದಾರೆ ಅವ್ರಿಗೆ ತಿಳಿ ಹೇಳ್ದಂಗೆ ಅವರ ಸಚಿವರು ಅದನ್ನು ಪೋಷಣೆ ಮಾಡ್ತಾಯಿದ್ದಾರೆ. ಇದೇ ಲಾಸ್ಟು. ಮತ್ತು ಆ ಭಾಸ್ಕರ್ ಪ್ರಸಾದ್ ಅರುಣ್ ಅವರಿಬ್ಬರೂ ಯಾವುದೋ ರಾಜಕೀಯ ತೆವಲಿಗೆ ಹಿಂಗೆ ಆಡ್ತಾಯಿದ್ದಾರೆ. ಈ ತೆವಲಿಗೋಸ್ಕರ ಇಡೀ ಸಮುದಾಯನ ಬಲಿ ಕೊಡ್ತಕ್ಕಂಥದ್ದು ಸರಿಯಲ್ಲ. ಮತ್ತು ಆ ಎಡಗೈ ಸಮುದಾಯದ ಸಹೋದರರು ಅಷ್ಟೇ, ಇವರಿಬ್ಬರು ರಾಜಕೀಯಕ್ಕೆ ನೀವು ಎಲ್ಲರೂ ಯಾಕ್ರಿ ಹುಚ್ಚು ಬಂದಂಗೆ ಆಡ್ತಾಯಿದ್ದೀರಿ? ರೇ ಭಾಸ್ಕರ್ ಮತ್ತು ಅರುಣ್, ನೀವಿಬ್ಬರು ರಾಜಕೀಯವಾಗಿ ಏನಾದರೂ ನಿಲ್ಲೇಬೇಕು, ಅದರಿಂದ ನಮಗೇನೋ ಲಾಭ ಆಗುತ್ತೆ ಅನ್ನೋದಾದರೆ ನಮ್ಮ ಸಚಿವ್ರನ್ನ ಹೆಸರು ಹೇಳ್ಕೊಂಡು ನೀವು ಬೈಯೋಂಥದ್ದು ಸರಿ ಇಲ್ಲ. ನೀವು ನಿಜವಾಗ್ಲೂ ರಾಜಕೀಯವಾಗಿ ಬೆಳಿಲೇಬೇಕು, ಇನ್ನೊಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ರೆ ಖುದ್ದಾಗ ಬಾರಪ್ಪ, ನಾವೇ ಆಹ್ವಾನ ಮಾಡ್ತಾಯಿದ್ವಿ. ನರಸೀಪುರಕ್ಕೆ ಬಾ, ಮಾದೇವಪುರ ಎದುರು ನಿಂತ್ಕೋ, ಅದೇನು ತೊಡೆ ತಟ್ತೀನಿ ಅಂತಿಲ್ಲ, ತಟ್ಟು. ನಾವು ತೊಡೆ ತಟ್ಟಿ ನಮ್ಮ ಸಾಮರ್ಥ್ಯ ಏನು ಅಂತ ನಾವು ತೋರಿಸ್ತೀವಿ. ನಿನಗೆ ಅದಾಗಲಿಲ್ಲ ಅಂದರೆ ಬೇರೆ ಕ್ಷೇತ್ರಗಳನ್ನ ಚೂಸ್ ಮಾಡ್ಕೋ. ನಮ್ಮ ಸಹೋದರ ಮೀಸಲು ಕ್ಷೇತ್ರದಲ್ಲಿ ನಿಂತ್ಕೊತಾ ಇದ್ದೀನಿ ಅಂತ ನಾವು ಸಪೋರ್ಟ್ ಮಾಡ್ತೀವಿ. ಅದನ್ನು ಬಿಟ್ಟು ವಿನಾಕಾರಣ ನಿಮ್ಮಿಬ್ಬರು ತೆವಲಿಗೆ, ರಾಜಕೀಯ ತೆವಲಿಗೆ ನಮ್ಮ ಸಚಿವರು ಅಥವಾ ನಮ್ಮ ಸಮುದಾಯದ ನಾಯಕರನ್ನ ಪದೇ ಪದೇ ಅವಹೇಳನಕಾರಿಯಾಗಿ ಮಾತಾಡಿ ನಿಲ್ಲಿಸೋದಾಗಲಿ ಮಾಡಿದ್ರೆ ಸಿಕ್ಕದ ಕಡೆ ಚಪ್ಪಲಿ ಸೇವೆ ಮಾಡ್ಬೇಕಾಯ್ತದೆ ನಿಮಗೆ. ಹುಷಾರ್. ಇವರಿಬ್ಬರನ್ನು ನಂಬಿ ಸಮುದಾಯ ಇವತ್ತು ಅವರಿಬ್ಬರು ಏನೋ ಗನಂದರಿ ಕೆಲಸ ಮಾಡಕ್ಕೆ ಹೊರಟಿದ್ದಾರೆ ಅಂತೇಳಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ದಯಮಾಡಿ ಎಡಗೈ ಸಮುದಾಯದ ಬಂಧುಗಳು ಅರ್ಥ ಮಾಡ್ಕೋಬೇಕು. ಅವರಿಬ್ಬರು ನೀವು ಇವತ್ತು ಸಪೋರ್ಟ್ ಮಾಡಿದ್ರೆ ಮುಂದೊಂದು ದಿನ ಪಶ್ಚಾತ್ತಾಪ ಪಡೋದ್ರಲ್ಲಿ ಎರಡು ಮಾತೇ ಇಲ್ಲ. ಆ ಪಶ್ಚಾತ್ತಾಪ ಪಟ್ಟಾಗ ನಾವೇ ನಿಮ್ಮ ಹತ್ರಕ್ಕೆ ಬರ್ಬೇಕಾಯ್ತದೆ, ನಾವೇ ನಮ್ಮ ಅಣ್ಣ ತಮ್ಮದಿರೋ ಒಂದು ಸಪೋರ್ಟ್ ಮಾಡ್ಬೇಕಾಯ್ತದೆ. ದಯಮಾಡಿ ಇದನ್ನು ಅರ್ಥಕೊಂಡು ಒಳ ಮೀಸಲಾತಿ ವಿಚಾರದಲ್ಲಿ ನಾವು ಯಾರು ವಿರೋಧಿಗಳಲ್ಲ ರೀ. ನಿಮ್ಮ ಮಕ್ಕಳನ್ನ ನೀವು ಕೇಳ್ತಾ ಇದ್ದೀರಿ, ನೀವು ಪ್ರಶ್ನೆ ಮಾಡ್ತಾ ಇದ್ದೀರಿ, ನೀವು ತಗೊಳ್ಳಿ, ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ನಮ್ಮ ಸಮಸ್ಯೆನೂ ಆದಾಗ ನಾವೇನು ಪ್ರಶ್ನೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ರಿ. ಅವರಿಬ್ಬರು ಅವ್ರ ತೆವಲಿಗೇನೋ ಕುಣಿತವ್ರಿ ಅಂತ ನೀವು ಯಾಕೆ ಅವ್ರ ಜೊತೆ ಸೇರ್ಕೊಂಡು ಕುಣಿತಾ ಇದ್ದೀರಿ? ನಾವು ಮಾದೇವಪ್ಪ ಮತ್ತು ಪರಮೇಶ್ವರ್ ಅವರು ಪ್ರಿಯಾಂಕರ್ಗೆ ಯಾಕೆ ಚಪ್ಪಲಿ ಹೊಡಿತಾ ಇದ್ದೀರಿ ನಮ್ಮ ಸಮುದಾಯದ ನಾಯಕರಿಗೆ ಅಂತ ಕೇಳಿದಾಗ ಕೆಲವೊಂದಷ್ಟು ಮಾದಿಗ ಸಮುದಾಯದ ಅವಿವೇಕಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ತಾಯಿದ್ರು. ನಾವು ಕೇಳ್ತಾ ಇರೋದು ಸಚಿವ್ರನ್ನಪ್ಪ ಅಂತ. ಈಗ ನಿಮಗೆ ಕೇಳ್ತಾ ಇದ್ದೀನಿ, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ಸಚಿವ ಸಂಪುಟದಲ್ಲಿ ಮಂತ್ರಿ ಆಗಿದ್ದಾರೆ ತಾಯಿ ತಿಳಿಸಿ. ಮತ್ತು PM ನರೇಂದ್ರ ಸ್ವಾಮಿ ಅವರು ಯಾವ ಸಚಿವ ಸಂಪುಟದಲ್ಲಿ ಮಂತ್ರಿ ಆಗಿದ್ದಾರಪ್ಪ? ಈಗ ನೀವು ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇರೋದು ಸಮುದಾಯದ ನಾಯಕರನ್ನ ಅಪಮಾನ ಮಾಡೋಂಥ ಕೆಲಸ ಮಾಡ್ತಾಯಿದ್ರಿ. ಇದೇ ಲಾಸ್ಟ್. ನಮಗೆ ಚಪ್ಪಲಿ ಎತ್ಕೊಂಡು ಸಾವರ್ತಿ ಮಾಡೋದು ಗೊತ್ತಿಲ್ಲ ಅಂತ ಅನ್ಕೋಬೇಡಿ. ನಾವು ಅಂಬೇಡ್ಕರ್ ಸಂಸ್ಕೃತಿಯಲ್ಲಿ ಬೆಳೆದಿರ್ತಕ್ಕಂಥವ್ರು, ಪೆನ್ ಹಿಡ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಆದರೆ ಸಮುದಾಯದ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಪೆನ್ನು ಹಿಡಿತೀವಿ ಒಂದು ಕೈಲಿ, ಇನ್ನೊಂದು ಕಡೆ ಬೇರೆನೂ ಹಿಡ್ಕೊಂಡು ನಾವಿಲ್ಲೆಲ್ಲಿ ಫೋಟೋಗಳು ಹೊಡೆಯೋಂಥ ಸಂಸ್ಕೃತಿ ಇಲ್ಲ ನಮ್ಮದು. ನೇರ ಬ್ಯಾಟಲ್ ಫೀಲ್ಡಲ್ಲೇ ಆಹ್ವಾನ ಮಾಡ್ತಾಯಿದ್ದೀವಿ ನಿಮ್ಮನ್ನು. ಅಲ್ಲೇ ಬಂದು ಚಪ್ಪಲಿಲಿ ಸೇವೆ ಮಾಡ್ಬೇಕಾಯ್ತದೆ. ಹುಷಾರ್.